ನಮಸ್ಕಾರ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಡಾಕ್ಟರ್ ರಾಜ್ ಕಪ್ ಸೀಸನ್ 7 ನ ಫೈನಲ್ ಪಂದ್ಯದಲ್ಲಿ ನಾವಿದ್ದೀವಿ ಸ್ನೇಹಿತರೆ. 12 ತಂಡಗಳು, 33 ಪಂದ್ಯಗಳು, 200ಕ್ಕೂ ಹೆಚ್ಚು ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಇಲ್ಲಿ ಭಾಗವಹಿಸಿದ್ದಾರೆ. 5 ದಿನಗಳ ಕಾಲ ಶಾರ್ಜಾ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ನಡೆದಂತಹ ಈ ಪಂದ್ಯದ ಫೈನಲ್ ಹಂತಕ್ಕೆ ಬಂದಿದ್ದೀವಿ. ರಾಜೇಶ್ ಬ್ರಹ್ಮ ಅವರ ನೇತೃತ್ವದಲ್ಲಿ ಈ ಒಂದು ಪಂದ್ಯಾವಳಿ ಆಯೋಜನೆ ಆಗಿದೆ. ಸೀಸನ್ 7 ಬಹಳ ಯಶಸ್ವಿಯಾಗಿ ಫೈನಲ್ಗೆ ಬಂದಿದ್ದೀವಿ. ಈ ಒಂದು ಟಾಸ್ಕ್ ಆಗಿ ಈ ಒಂದು ರಾಜ್ ಕಪ್ ನ ರೂವಾರಿಗಳು ರಾಜೇಶ್ ಬ್ರಹ್ಮ ಅವರ ಜೊತೆಗಿದ್ದಾರೆ, ಹಾಗೆ ಆನಂದ್ ಆಡಿಯೋದಿಂದ ಶ್ಯಾಮ್ ಅವ್ರ ಜೊತೆಗಿದ್ದಾರೆ, ಹಾಗೆ ಅನೇಕ ಅತಿಥಿ ಗಣ್ಯರು ನಮ್ಮ ಜೊತೆಗಿದ್ದಾರೆ. ಹಾಗೆ ಫೈನಲ್ಗೆ ಬಂದಿರುವಂತಹ 2 ತಂಡಗಳು, ಸಮೃದ್ಧಿ ಫೈಟರ್ಸ್ ನ ಮಾಲೀಕರು ಸಮೃದ್ಧಿ ಮಂಜುನಾಥ್, ನಾಯಕ ಲೋಕಿ, ಹಾಗೆ ಇಲ್ಲಿ MR ಯುನೈಟೆಡ್ ಎಲಿಫೆಂಟ್ಸ್ ನ ನಾಯಕ ಅವಿನಾಶ್, ಮಾಲೀಕರಾದ ಮಿಥುನ್ ರೆಡ್ಡಿ ಹಾಗೂ ಡಾರ್ಲಿಂಗ್ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಇದೀಗ ಟಾಸ್ಕ್ ಗೆ ಹೋಗುವಂತಹ ಸಮಯ. ಟಾಸ್ಕ್ ಹೇಳ್ತಾರೆ, ಟೈಮ್ ಟು ಸ್ಪಿನ್ ದ ಕಾಯಿನ್ಸ್. It is the call and it is tails. Tails ಗೆ ಟಾಸ್ಕ್ ಇದ್ದಾರೆ. ಅವಿನಾಶ್ ಸರ್, ಭರ್ಜರಿ ಫೈನಲ್ ಪಂದ್ಯದ ಟಾಸ್ ಗೆದ್ದಿದ್ದೀರಿ, ಏನನ್ನ ಆಯ್ಕೆ ಮಾಡ್ಕೊತಿದ್ದೀರಿ? ನಾವು ಆಕ್ಚುಲಿ ಬ್ಯಾಟ್ ಆಗ್ಬಿಟ್ಟಿದ್ವಿ, ಸೊ ಐ ಥಿಂಕ್ ವಿಲ್ ಬ್ಯಾಟ್ ಹೊರಡ್ಬೇಕಲ್ಲ, ಅದಕ್ಕೆ ಲೆಟ್ಸ್ ಬ್ಯಾಟ್. ಒಳ್ಳೆ ಸ್ಪಿರಿಟ್ ಅಲ್ಲಿ ಡಾಕ್ಟರ್ ರಾಜ್ ಕಪ್ ನಡೆದಿದೆ, ಬಹಳ ಯಶಸ್ವಿಯಾಗಿ ಟೂರ್ನಮೆಂಟ್ ನಡೆದಿದೆ. ಕೊನೆಯ ಪಂದ್ಯದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಫೈನಲ್ ನ ಟಾಸ್. MR ಯುನೈಟೆಡ್ ಎಲಿಫೆಂಟ್ಸ್ ಟಾಸ್ ನ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ರೆ. ನೀವು ನೋಡ್ತಾ ಇದ್ದೀರಾ ಶಾರ್ಜಾ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಗ್ರೌಂಡ್ ಇಂದ ನೇರ ಪ್ರಸಾರ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ ನಲ್ಲಿ. ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ತಮಗೆ ವಿಶ್ ಮಾಡಲಿದ್ದಾರೆ. ಅದಕ್ಕಿಂತ ಮುಂಚೆ ಸಂಜಯ್ ಗೌಡ್ರೆ ಅವ್ರು ಖಂಡಿತ ಮಾತಾಡ್ತಾರೆ. ಒಂದು ವಿಷಯ ದಯವಿಟ್ಟು ತಂಡಕ್ಕೆ ವಿಶ್ ಮಾಡಬೇಕಾಗಿ ವಿನಂತಿ ಸರ್. ಮೊದಲನೇದಾಗಿ ರಾಜ್ ಕಪ್ ಅನ್ನೋದು ಇವತ್ತೇನು ರಾಜೇಶ್ ಬ್ರಹ್ಮ ಅವ್ರಿಗೆ ಎಲ್ಲ ಒಂದು ಪ್ರೀತಿಯ ಚಪ್ಪಾಳೆ ಕೊಡಿ. ಯಾಕೆಂದ್ರೆ ಇಲ್ಲಿವರೆಗೂ ಒಂದು ಕನ್ನಡಿಗರನ್ನ ಕರ್ಕೊಂಬಂದು ಒಂದು ಇಟ್ ಈಸ್ ಅ ಬಿಗ್ ಟಾಸ್ಕ್. ಅದೇ ಒಂದು ಬ್ಯಾಟಿಂಗ್. ಎಲ್ಲರೂ ನಿಮ್ಮ ಮುಖದಲ್ಲಿ ಫಸ್ಟ್ ಟ್ರೋಫಿ ಯಾವುದು ಅಂದ್ರೆ ಬೆಸ್ಟ್ ಸ್ಮೈಲ್. ಆ ಸ್ಮೈಲ್ ಯಾವಾಗಲೂ ಇರಲಿ, ಆ ಟ್ರೋಫಿ ಯಾವಾಗಲೂ ಸದಾ ಇರಲಿ ಅಂತ ವಿಶ್ ಮಾಡ್ತಾ ಆಲ್ ದಿ ಬೆಸ್ಟ್. ಧನ್ಯವಾದಗಳು ಸರ್. ಶ್ಯಾಮ್ ಸರ್ ಶುಭಾಶಯ ಕೊಡಿದ ಮೇಲೆ ಮತ್ತೆ ಎಲ್ಲರೂ ತಂಡದ ಸದಸ್ಯರು ಶುಭಾಶಯ ಕೊಡಲಿ. ಶ್ಯಾಮ್ ಸರ್ ನೋಡಿ, ದಿ ಬೆಸ್ಟ್ ಟೀಮ್ ವಿನ್. ಯಾರು ಗೆದ್ರೂ ನಮ್ಮ ಇಂಡಸ್ಟ್ರಿ ನಾವೇ ಕನ್ನಡದವರೇ ಗೆದ್ದಂಗಿರುತ್ತೆ. ನೋ ಪ್ರಾಬ್ಲಮ್. ಹತ್ರ ಕುಟುಂಬ ಸೇರಿ ಆಡ್ದಂಗಿದೆ. ಏನು ಹಾರ್ಟ್ ಫೀಲಿಂಗ್ಸ್ ಏನೂ ಇಲ್ಲ. ಆಲ್ ದಿ ಬೆಸ್ಟ್ ಎಲ್ಲ ತಂಡಕ್ಕೂ. ಧನ್ಯವಾದಗಳು. ಪಪ್ಪೀಸ್ ಗ್ರೂಪ್ ಆಫ್ ಕಂಪನೀಸ್ ಪೃಥ್ವಿರಾಜ್ ಅವರಿದ್ದಾರೆ, ಒಂದು ವಿಶ್ ಮಾಡಿ ಸರ್, ಶುಭಾಶಯ ಅಂತ. ಆಲ್ ದಿ ಬೆಸ್ಟ್ ಎಲ್ಲ ಟೀಮಿಗೆ. ಅಣ್ಣ ಬರಬೇಕಿತ್ತು, ಬರೋಕ್ಕಾಗಲಿಲ್ಲ, ಬಟ್ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಡಾಕ್ಟರ್ ರಾಜ್ಕುಮಾರ್ ಸರ್ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದೀವಿ. ಇದೀಗ ಆಟಗಾರರಿಗೆ ಶುಭಾಶಯನ ಕೊಡಬೇಕಾಗಿ ನಾನು ಅತಿಥಿಗಳ ವಿನಂತಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ, ಸ್ವಾಗತ ಸುಸ್ವಾಗತ. ಶಾರ್ಜಾ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಗ್ರೌಂಡಿಂದ ನೇರ ಪ್ರಸಾರ ನೋಡ್ತಾ ಇದ್ದೀರಾ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ. ಇದುವೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ನಡೀತಾ ಇರುವಂತಹ ಡಾಕ್ಟರ್ ರಾಜ್ ಕಪ್ 7ನೇ ಆವೃತ್ತಿ ಫೈನಲ್ ಪಂದ್ಯದಲ್ಲಿ ನಾವಿದ್ದೀವಿ. ಫೈನಲ್ ಪಂದ್ಯ ನಡೀತಾ ಇದೆ. ಸಮೃದ್ಧಿ ಫೈಟರ್ಸ್ ವರ್ಸಸ್ MR ಯುನೈಟೆಡ್ ಎಲಿಫೆಂಟ್ಸ್. ಸಿಂಹಗಳನ್ನು ಸೋಲಿಸಿ, ರಾಜರನ್ನು ಸೋಲಿಸಿ ಬಂದಿರುವಂತಹ ಎಲಿಫೆಂಟ್ಸ್ ಇಲ್ಲಿ ಅಶ್ವಮೇಧ ಯಾಗವನ್ನು ಮಾಡ್ತಿದ್ದಂತಹ ಅಶ್ವಸೂರ್ಯ ರೈಡರ್ಸ್ನ ಕೂಡ ಸೋಲಿಸಿ ಈಗ ಬಂದಿರುವಂಥ ಎಲಿಫೆಂಟ್ಸ್. ಎಲ್ಲರೂ ಕೂಡ ನಮಸ್ಕಾರ. ಫೈನಲ್ ಪಂದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗ್ತಾ ಇದೆ. ಮೊದಲ ಬಾಲ್, ಫೈನಲ್ ಪಂದ್ಯದ ಮೊದಲ ಬಾಲ್ ವೈಡ್ನಿಂದ ಶುರುವಾಗಿದೆ. ಸುನಿಲ್ ರಾವ್ ಅವರು ಬೌಲ್ ಮಾಡ್ತಾ ಇದ್ದಾರೆ. ಮೊದಲನೇ ಓವರ್ನ ಆರಂಭ ಮಾಡಿದ್ದಾರೆ. ಫಸ್ಟ್ ಓವರ್ನಲ್ಲೇ ಡೆಸ್ಟ್ರಾಯ್ ಮಾಡಿದ್ದು ಸೆಮಿಫೈನಲ್ ಪವನ್ ಶೆಟ್ರು. ಅದ್ಭುತವಾದಂಥ ಒಂದು ಹೊಡೆತ, 4 ರನ್ ಖಚಿತವಾಗಿ ಬಂದಿದೆ. 4 ರನ್. ಇದರ ಮೂಲಕ ತಂಡದ ಮೊತ್ತ 1 ಓವರ್ನ ಮುಕ್ತಾಯಕ್ಕೆ 6 ರನ್ಗಳು. ಇಲ್ಲಿ ನೋಡ್ಬೋದು ಚೇತನ್ ಸರ್, ತುಂಬ ಸ್ವಲ್ಪ ವೈಡ್ ಇಟ್ಟಿದ್ರು, ಶಾರ್ಟ್ ಇತ್ತು ಚೆಂಡು, ಬ್ಯಾಕ್ ಫುಟ್ಟಲ್ಲಿ ಹೋಗಿ ಚೆನ್ನಾಗಿ ಕವರ್ಸ್ ಮಾಡಿದ್ರು. ಒಳ್ಳೆ ಹೊಡೆತ, ಕೈಗೋಗಿದೆ, ಹಿಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಅಭಿಷೇಕ್ ರವರು ಕ್ಯಾಚ್ನ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆಯ ಶಾಟ್ ಹೊಡೆಯುವಂಥ ಒಂದು ಪ್ರಯತ್ನ, ಉತ್ತಮವಾದಂಥ ಹೊಡೆತ, ಆದರೆ ನೇರವಾಗಿ ಫೀಲ್ಡರ್ ಕೈಗೆ ಹೋಗಿದೆ. ಅಲ್ಲಿನೇನೋ ಹೋಯ್ತಪ್ಪ ಅನ್ನೋದು, ಯಾಕೆ ಕೈ ಚಲ್ಲಿ ಹೋಯ್ತು ಅನ್ನೋ ಥರ ಇತ್ತು. ಮತ್ತೆ ಹಿಡ್ಕೊಂಡಿದ್ದಾರೆ ವಾಪಸ್ಸು. ಒಂದು ವಿಕೆಟನ್ನು ಪಡ್ಕೊಂಡಿದ್ದಾರೆ. ಅದು ಫಾರ್ಮಲ್ ಇದ್ದಂಥ ಪವನ್ ಶೆಟ್ಟಿ.
ಇದೊಂದು ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಆಗಂತ ಒಂದು ಘಟ್ಟ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 2ನೇ ಬಾಲ್ ಮತ್ತೆ ಬೋಲ್ಡ್ ಮಾಡಿದ್ದಾರೆ ಅವಿನಾಶ್ ಅವ್ರನ್ನ. ನಂಬಲಿಕ್ಕೆ ಆಗ್ತಾ ಇಲ್ಲ ಸರ್, ಅವಿನಾಶ್ ಅವರು ಯಾಕೆ ಈ ಡಿಸಿಷನ್ ತಗೊಂಡ್ರು ಅಂತ. ಬಂದಂಗೆನೆ ಸಿಕ್ತು ಅಂದ್ರೆ ಓವರ್ ಪಿಚ್ ಡೆಲಿವರಿ ಆಯ್ತು ಅಂತ ಹೇಳಿ ಹೊಡೆಯಕ್ಕೆ ಹೋದ್ರ ಅಂತ. ಅಷ್ಟು ಓವರ್ ಪಿಚ್ ಇರ್ಲಿಲ್ಲ ಅಂದ್ರೆ ಅಷ್ಟು ಇನ್ಸ್ವಿಂಗ್ ಆಗಿದೆ ಬಾಲು. ಇದು ಕೊಡ್ತಾರ ಸಾಧ್ಯತೆ ಇದೆ ಅಂತ ಅನ್ನಿಸ್ತಿದೆ, ಸಾಧ್ಯತೆ ಇದೆ ಅಂತ ಅನ್ನಿಸ್ತಿದೆ. ಯಾಕಂತಂದ್ರೆ ಖಂಡಿತವಾಗ್ಲೂ ಕೂಡ ಅದು ವಿಕೆಟ್ನ ಬಡಿಯುವಂಥ ಎಲ್ಲ ಲಕ್ಷಣಗಳು ಇತ್ತು. ನೀವಾಗಲೇ ಹೇಳಿದಾಗೆ ಅಂತಾರಾಷ್ಟ್ರೀಯ ಮಟ್ಟದ ಅಂಪೈರ್ಗಳಿದ್ದಾಗ ಅವರ ಡಿಸಿಷನ್ಸ್ ಯಾವಾಗಲೂ ಕೂಡ ಪಕ್ವವಾಗಿರುತ್ತೆ. ಅಲ್ಲಿ ಆನ್ ದ ಫೀಲ್ಡ್, ಮಿಡ್ಲ್ ಆಫ್ ದ ಫೀಲ್ಡ್ ನಿಂತ್ಕೊಂಡು ಡಿಸಿಷನ್ ತೊಗೊಳ್ಳೋದು ಕ್ರಿಕೆಟ್ ಪ್ರೇಮಿಗಳಿಗೆ. ಡಾರ್ಲಿಂಗ್ ಕೃಷ್ಣ ಪವರ್ ಪ್ಲೇನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. 6 ರನ್, ಮೊದಲ 6 ಅಂತಾನೆ ಅನ್ಬೋದು. ಇಲ್ಲ ಕಂಟಿನ್ಯೂ ಮಾಡ್ತಾರ ಡಾರ್ಲಿಂಗ್ ಕೃಷ್ಣ. ಬೆಸ್ಟ್ ಬೌಲರ್ ವರ್ಸಸ್ ಬೆಸ್ಟ್ ಬ್ಯಾಟ್ಸ್ಮ್ಯಾನ್. ನೋಡಿ, ಈ ಥರ ಮಿಸ್ ಫೀಲ್ಡ್ ಖಂಡಿತವಾಗ್ಲೂ ಕೂಡ ಒಂದು ಬೌಲರ್ ಮೈಂಡ್ ಸೆಟ್ನ ಡಿಸ್ಟರ್ಬ್ ಮಾಡುತ್ತೆ. ಡ್ಯೂ ಕೂಡ ಇದೆ. ಇಲ್ಲಿ ಒಂದೇ ಹೋಗ್ಬೇಕಾಯ್ತಿದ್ದು, 3 ಔಟ್ ಆಯ್ತು. ಸೊ ಹಾಗಾಗಿ ಬೌಲರ್ ಡಿಸಪಾಯಿಂಟ್ ಆಗಿರ್ತಾರೆ ಖಂಡಿತ. 2 ಬಾಲ್ಗಳಲ್ಲಿ 10 ರನ್ಗಳನ್ನ ಕಲೆ ಹಾಕಿದ್ದಾರೆ ಡಾರ್ಲಿಂಗ್ ಕೃಷ್ಣ. ಇನ್ಸೈಡ್ ಎಡ್ಜ್ ತಮ್ಮ ಬೆಂಕಿ ಆಟಕ್ಕೆ ಮರಳಿದ್ದಾರೆ. ಅದ್ಭುತವಾದಂಥ ಒಂದು ಹೊಡೆತ. ಯಾಕಂದ್ರೆ ನೋಡಿ, ಅನೂಪ್ ಭಂಡಾರಿ ಅವರು ಯಾವಾಗಲೂ ಒಬ್ಬರು ಗುಡ್ ಬೌಲರ್ಗೆ ಅವ್ರನ್ನ ಓವರ್ನ ಮುಗಿಯೋದನ್ನ ನಾವು ಕಾಪಾಡ್ಕೋಬೇಕಾಗತ್ತೆ ಯಾವಾಗಲೂ. ಓಹ್, ಸೂರ್ಯ ಕ್ಯಾಚ್, ಸ್ಕೈ ಕ್ಯಾಚ್ ಇದು. ಆರಾಗ ಅಂತ ಸಾಧ್ಯತೆ ಇದೆಯಾ? ಕಾಲಿದೆಯಾ ಸರ್? ಕಾಲ್ ಎತ್ತಿದಾರ ಅನ್ನೋದು ಪ್ರಶ್ನೆ. ಕಾಲಿದೆ, ಆರಾಗತ್ತೆ ಸರ್. ಕಾಲ್ ಇದೆ. ಇದೆ. ಈ ಪ್ರಶ್ನೆ ಏನಪ್ಪ ಅಂದ್ರೆ ಅಂಪೈರ್ದು ಹಗ್ಗಕ್ಕೆ ಟಚ್ ಆಗಿದೆಯಾ? ಬಟ್ ಎಂತ ಒಂದು ಕ್ಯಾಚ್ ಸರ್. ಪೃಥ್ವಿ ಬ್ಯೂಟಿಫುಲ್ ಆಲ್ರೌಂಡರ್ ಅಂತಾನೆ ಅನ್ಬೋದು. ಅವರ ಒಂದು ಪ್ರತಿಭೆಗೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಕಳೆದ ಪಂದ್ಯದಲ್ಲಿ ಅವರು ಎಂತ ಒಂದು ಪ್ರದರ್ಶನ ನೀಡಿದ್ರು. ಹೌದು, ಖಂಡಿತ. ನೋಡಿ, ಇದು ಬಹಳ ಕಷ್ಟವಾದಂತ ಒಂದು ಕ್ಯಾಚ್ ಅಂತಾನೆ ಹೇಳ್ಬೋದು. ಆದ್ರೆ ಅವರು ವರ್ಲ್ಡ್ ಕಪ್ ನೆನಪಾಗ್ತಾ ಇದೆ ನಮಗೆ. ಸೂರ್ಯ ಅವರ ಒಂದು ಕ್ಯಾಚ್ ತರನೇ ಇದೆ, ಆದ್ರೆ ರೋಪ್ ಮೇಲೆ ಲೆಗ್ ಇದೆ ಅಂತ ಅನ್ನಿಸ್ತಾ ಇದೆ. ಈಗ ಕ್ರೂಷಿಯಲ್ ಆಗುತ್ತೆ ಸರ್, ಜೂಮ್ ಆಗಿ ನೋಡ್ಬೇಕಾಗತ್ತೆ ಖಂಡಿತ. ಇನ್ನು ನೋಡಿ, ಆ ಲೆಗ್ ಇನ್ನ ರಿಲೀಸ್ ಆಗಿಲ್ಲ. ಹೌದು, ಅದು ಮುಖ್ಯ ಗಮನಿಸ್ತಾರೆ. ಹೌದು, ಥರ್ಡ್ ಅಂಪೈರ್ ಬಹಳ ಕಷ್ಟ. ಥರ್ಡ್ ಅಂಪೈರ್ಗೂ ಕೂಡ ಇದನ್ನ ಜಡ್ಜ್ ಮಾಡೋದು ಬಹಳ ಕಷ್ಟ. ಬಟ್ ಆದ್ರೆ ಕ್ಯಾಚ್ ಹಿಡಿದ ನಂತರ ಅವ್ರು ಬಂದು ಥರ್ಡ್ ಅಂಪೈರ್ ಕೊಡಿ ಅಂತ ಹೇಳಿದ್ರು. ಅಂದ್ರೆ ನೋಡಿ, ಎಷ್ಟು ಇಲ್ಲಿ ಒಂದು ಸ್ಪೋರ್ಟಿವ್ ಸ್ಪಿರಿಟ್ ಅಂತ ಹೇಳ್ತೀವಿ, ಆ್ಯಂಡ್ ಗುಡ್ ಸ್ಪೋರ್ಟ್ಸ್ಮನ್ಶಿಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬಹಳ ಕಷ್ಟವಾದಂಥ ಕ್ಯಾಚ್ ಇದು. ಅದ್ಭುತ ಪ್ಲೇಯರ್ ಆದರೆ ಮಾತ್ರನೇ ಈ ಥರದ ಒಂದು ಕ್ಯಾಚ್ಗಳನ್ನ, ಈ ಥರದ ಅಪರ್ಚುನಿಟಿಗಳನ್ನ ಕ್ಯಾಚ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ಕೆ ಸಾಧ್ಯ. ಹೌದು ನೋಡಿ, ಅವರ ಕಣ್ಣು, ಅವರ ಏಕಾಗ್ರತೆ ಒಂದು ಚೂರು ಕೂಡ ಅವರು ಯಾಮಾರಲಿಲ್ಲ ಅಂತಾನೆ ಅನ್ಬೋದು. ಆಮೇಲೆ ಸಮಯ ಪ್ರಜ್ಞೆ, ನಂಗೆ ಕಾಲಿದೆ, ಯಾವ ಟೈಮ್ ಬಾಲ್ ಹಿಡಿಬೇಕು, ಈಗ ಇದೆ ರೋಪ್ ಮೇಲೆ, ಈಗ ಮುಂದೆ ಬಂದಿದೆಯಾ ಅನ್ನೋದು ಪ್ರಶ್ನೆ. ಬಾಲ್ ಕೈಗೆ ಹೋಗೋ ಟೈಮ್ನಲ್ಲಿ ಕಾಲು ಮೇಲಿದ್ದಿದೆಯಾ, ಔಟ್ ಅಂತ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಡಿಸಿಷನ್ ಅಂತಾನೆ ಅನ್ಬೋದು. ಯಾಕಂದ್ರೆ ಥರ್ಡ್ ಅಂಪೈರ್ಗೆ ಅನುಭವ ಜಾಸ್ತಿ ಇರುತ್ತೆ. ಫ್ಲೈಟೆಡ್ ಡೆಲಿವರಿ ಫುಲ್ ಟಾಸ್ ಕನ್ವರ್ಟ್ ಮಾಡಿದ್ರು. 4 ರನ್ಗಳನ್ನ ಪಡ್ಕೊಂಡಿದ್ದಾರೆ. ಚೆನ್ನಾಗಿತ್ತು ಟೈಮಿಂಗು. ಹಾಗಾಗಿ ಅಲ್ಲಿ ಅವ್ರು ಹೊಡೆದ ತಕ್ಷಣ ಓಡಲಿಕ್ಕೆ ಹೋಗಿಲ್ಲ. ನಾಗಾರ್ಜುನ 5 ಓವರ್ನ ಮುಕ್ತಾಯಕ್ಕೆ 29ಕ್ಕೆ 4. ಅಂದರೆ 6 ಓವರ್ಗಳು ಬರೀ ಕೇವಲ 35 ರನ್ಗೆ 4 ವಿಕೆಟ್ಗಳನ್ನು ಕಸಿಕೊಂಡಿದ್ದಾರೆ. ಆ್ಯಂಡ್ ನೋಡಿ, ಮಂಜಣ್ಣ ಯಾವಾಗಲೂ ಕೂಡ ಅವ್ರ ಲೈನ್ ಅಂಡ್ ಲೆಂತ್ ಮಿಸ್ ಮಾಡೋದೇ ಇಲ್ಲ. ಅವ್ರ ಸ್ಟೈಲ್ ನೋಡಿ. ಹೌದು, ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಿನ್ ಮುಂದೆ ಬಂದು ಮಿಸ್ ಐ ವಿಲ್ ಹಿಟ್ ಅಷ್ಟೇ. ನೋಡಿ, ಲೈನ್ ಅಂಡ್ ಲೆಂತ್ ಅಷ್ಟು ನೀಟಾಗಿ ಹಾಕಿದ್ರು ಬಾಲ್ನ. ಬ್ಯೂಟಿಫುಲ್ ಆಗಿ ಸ್ಪಿನ್ ಮಾಡಿದ್ರು. ಮಿಡ್ಲ್ ವಿಕೆಟ್ಗೆ ತಗಲಿದೆ. ಒಂದು ಒಳ್ಳೆ ಶಾಟ್ ಸಿಕ್ಕಿದೆ. ಖಂಡಿತ 6 ಆಗುತ್ತೆ. ನಾವು ಮಾತಾಡ್ತಾ ಇದ್ವಿ, ಗಣಿ ಬಂದಾಗ ಆಗ್ತಾರೆ ಧಣಿ ಅಂತ. ಅದನ್ನ ತೋರಿಸ್ತಾ ಇದ್ದಾರೆ. ಗಣಿ ಧೂಳುಗಳು ಬಿದ್ದಂಗೆ ಬಳ್ಳಾರಿಲಿ, ಇಲ್ಲಿ ಹೇಳ್ಬೇಕು ರನ್ಗಳ ಧೂಳು. ಕರೆಕ್ಟ್. ಆದ್ರೆ ಅದು ಮಾಡ್ತಾ ಇಲ್ಲ ಅವರು. ಔಟ್ ಆಗಿದ್ದಾರೆ ಇಲ್ಲಿ. ಡೈರೆಕ್ಟ್ ಇಟ್. ಯಾರು ಹೊಡೆದಿದ್ದು? ವಾವ್, ಸೂಪರ್. ಇನ್ನು 2 ಚೆಂಡುಗಳು ಬಾಕಿ ಇವೆ. ಇದು ಆಕ್ಚುಲಿ ಡಿಫ್ರೆನ್ಸ್ ಮಾಡೋದು. ಖಂಡಿತ ಡೈರೆಕ್ಟ್ ಇಟ್ ಮಾಡಿದಾಗ ನಾವು ಅಲ್ಲಿ ಹೋದಾಗ ಪ್ರತಿ ಸರಿ ನೋಡ್ತಿದ್ವಿ, ನವೀನ್ ಸಜ್ಜನ ಹೊಡೆದಿರೋದಲ್ಲಿ ಮಿಡ್ಲ್ ವಿಕೆಟ್ ಕೊಡ್ತಿದ್ದಾರೆ ಸರ್. ಒಳ್ಳೆ ಥ್ರೋ ನೋಡಿ. ಡಾಟ್ ಬಾಲ್ ಇಂದ ಶುರು ಮಾಡಿದ್ದಾರೆ. ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದನ್ನ ಮಾತಾಡ್ತಾ ಇದ್ವಿ. ಡೈರೆಕ್ಟ್ ಇಟ್ ಎಲ್ಲಿಂದ ಎಲ್ಲಿ. ಹೌದು, ಅಪೀಲ್ ಇದೆ, ನೋಡ್ಬೇಕು ರೀಚ್ ಆಗಿದ್ದಾರೆ ವಾಪಸ್ಸು ಅಂತ.
ಸುಧಾ ನೈಕ್ಯಾ ಅಂತ ಹೇಳಿ ನವೀನ್ ರಘು ಅವ್ರು ಹೇಳ್ತಾ ಇದ್ದಾರೆ. ಹೌದು, ಇದೊಂದು ನೋಡಿ ಡಾಟ್ ಬಾಲು ಎಲ್ಲರ ಮೇಲೂ ಒಂದು ಸಿಕ್ಕಾಪಟ್ಟೆ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗುತ್ತೆ, ಮಾತುಕತೆಗಳು ಒಂದಿಷ್ಟು ನೋಡಿ. ಒಳ್ಳೆ ಬೌಲರು ಯಾವತ್ತು ಎಷ್ಟು ಪರಿಣಾಮ ಬೀರ್ತಾರೆ ಅಂತ ನೋಡಿ. ಬಾಲ್ ಮಿಸ್ ಆಗಿದೆ, ಹಿಟ್ಟು, ಅವರವರಲ್ಲೇ ಕನ್ಫ್ಯೂಷನ್ಸು, ಯಾಕಂದ್ರೆ ಕೈಲೇ ಇತ್ತು. ಬಟ್ ಕೊನೆಗೆ ಒಂದು ಒಳ್ಳೆ ನಿರ್ಧಾರ. ಯಾಕಂದರೆ ಗಣಿಯವ್ರಿಗೆ ಅಟ್ಲೀಸ್ಟ್ ಒಂದು 2-3 ಸ್ಟ್ರೈಕ್ ಸಿಕ್ಕಿದ್ರು, ಒಂದು ಬೌಂಡ್ರಿ 2 ಸಿಕ್ಸರ್ ಸಿಕ್ಕಿದ್ರು ತುಂಬ ಮ್ಯಾಟ್ರ್ ಆಗುತ್ತೆ. ಈಗ ನವೀಂದ್ರಗೂ ಜೋರಾಗಿ ಹೊಡೆಯೋ ಯತ್ನ ಮಾಡೋ ಬದಲು ಒಂದಷ್ಟು ತಟ್ಟಿ ಅಷ್ಟೇ ಬೇಕಾಗಿರೋದು. ಹೌದು, ಪೃಥ್ವಿಯವರ ಇಂಟೆಲಿಜೆನ್ಸ್ ನೋಡಿ ಸರ್. ನವೀನ್ ಏನು ಅಂದ್ಕೊಂಡ್ರು, ಪೃಥ್ವಿಯವ್ರಿಗೆ ಬಾಲ್ ಹಾಕಿದ್ರು ಈ ಕಡೆ ಹೊಡಿತಾರೆ ಅಂತ. ಹೌದು, ಇವ್ರು ಗೈಡ್ ಮಾಡ್ತಾ ಇದಾರೆ, ಹೋಗು ಹೋಗು ಬೇಗ ಅಂತ. ಹೌದು, ಅಲ್ಲಿ ಹೊಡೆದಿದ್ದು ಅದು ಬುದ್ಧಿವಂತಿಕೆ ನೋಡಿ. ತಿರುಗಿ ಹೊಡಿಯೋಕು ಮಿಸ್ ಆದರೆ ಓವರ್ ಥ್ರೋ ಆಗಿ 4 ರನ್ಗಳಾಗೋ ಸಾಧ್ಯತೆನೂ ಇರ್ತವೆ. ಕಣ್ಣು ಮುಂದೆ ಕಾಣಿಸ್ತಾ ಇದೆ ಬ್ಯಾಟ್ಸ್ಮನ್ ಸ್ಕ್ರೀಸ್ ಬಿಟ್ಟಿದ್ದಾರೆ ಅಂತ. ಬಿಟ್ಟು ಗೈಡ್ ಮಾಡ್ತಾ ಇದ್ದಾರೆ. ಖಂಡಿತ ಇದು ಔಟ್ ಆಗಿರೋ ಸಾಧ್ಯತೆ ಇದೆ. ಆದರೆ ಅವರು ನವೀನ್ ರಘು ಅವರು ತುಂಬ ಉದ್ದ ಇರೋದ್ರಿಂದ ಕೈನ ಚಾಚಿದ್ದಾರೆ, ಆಚೆ ತರ ಇದೆ ಆಲ್ರೆಡಿ ನೋಡಿ. ಅದು ಬೇಲ್ಸ್ ಕೆಂಪುದು. ಹೌದು ಹೌದು, ಸೊ ಖಂಡಿತ ಔಟ್ ಆಗಿರೋ ಸಾಧ್ಯತೆ ಇದೆ. ಬ್ಯಾಟ್ ಇದೆ, ಇನ್ನು ನೆಲಕ್ಕೂ ಕೂಡ ಟಚ್ ಆಗಿಲ್ಲ ಅಂತ ಅನ್ಸುತ್ತೆ. ಈಗ ಇನ್ನೊಂದು ಆ್ಯಂಗಲ್ ನೋಡ್ಬೋದಾ? ಸ್ಟ್ರೈಟ್ ಆ್ಯಂಗಲ್, ಈ ಸ್ಟ್ರೈಟ್ ಆ್ಯಂಗಲ್, ಮಿಡ್ ವಿಕೆಟ್ ಆ್ಯಂಗಲ್ ನೋಡ್ತಾರ? ಇಲ್ಲ, ಬಹುಶಃ ಆ ಒಂದು ಆ್ಯಂಗಲ್ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ಖಂಡಿತ ಈ ಆ್ಯಂಗಲಲ್ಲೇ ಡಿಸಿಷನ್ನ ಫೈನಲ್ ಮಾಡೋ ಸಾಧ್ಯತೆ ಇರುತ್ತೆ. ಆಲ್ರೆಡಿ ಸ್ಟಂಪ್ ಬ್ರೋಕನ್ ಆಗಿದೆ, ಅವ್ರ ಮಧ್ಯೆ ಕಾಣಿಸ್ತಾ ಇದೆ. ಖಂಡಿತ ಇದು ಔಟ್ ಆಗೋ ಸಾಧ್ಯತೆ ಇದೆ. ನೋಡೋಣ. ಹೌದು, ಕ್ಲಿಯರ್ ಒಂದು ಡಿಸಿಷನ್ ಬಂದಮೇಲೆ ಅಂಪೈರ್ ತೀರ್ಮಾನ ತಗೋತಾರೆ. ಆ್ಯಂಡ್ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದು ಕೂಡ ಅವ್ರಿಗೆ ಉತ್ತಮವಾಗಿದೆ. ಏನು ಸರ್ ಇದು? ಜಗ್ಗೀರ್ ಅವರು ನೋಡಿ ಫಸ್ಟ್ ಬಾಲೇ ಬೋಲ್ಡ್ ಆಗಿದ್ದಾರೆ. ಅಲ್ಲ, ನಾವು ಇಲ್ಲಿ ಕುತ್ಕೊಂಡು ಸ್ಟ್ರಾಟಜಿ ಮಾಡ್ತಾ ಇದ್ದೀವಿ, ಸ್ಟ್ರೈಕ್ ರೊಟೇಟ್ ಮಾಡಿ ಸಿಂಗಲ್ ತಂದ್ಕೊಡಿ, ಗಣೇಶ್ ಸ್ಟ್ರೈಟ್ ಆಗಿದ್ದಾರೆ, ಹೊಡಿತಾ ಇದ್ದಾರೆ ಚೆನ್ನಾಗಿ ಅಂತ. ಬಟ್ ಅಲ್ಲಿ ಪೆವಿಲಿಯನ್ ಏನು ಸಂದೇಶ ಹೋಗ್ತಾ ಇರ್ಬೋದು ಸರ್? ಆ ಸಂದೇಶ ಹೇಳಿ ಕಳಿಸ್ತಾ ಇಲ್ಲ. ಅಂದರೆ ಪ್ರತಿ ಬ್ಯಾಟ್ಸ್ಮನ್ದು ಅದೊಂದು ಸಮಯ ಪ್ರಜ್ಞೆ ಬೇಕಾಗುತ್ತೆ. ಯಾಕಂತಂದರೆ ಆಲ್ರೆಡಿ ಗಣಿ ಇದ್ದಾರೆ. ಹೌದು ಸರ್, ಮೊದಲೇ ಎರಡು ಬಾಲ್ಗೆ 2 ವಿಕೆಟ್. ಅದು ಒಳ್ಳೆಯ ಶಾಟ್, 4 ಅಂತೂ ಗ್ಯಾರಂಟಿ. ಇದು ಬೇಕಾಗಿರೋ ಅಂಥದ್ದು ನೋಡ್ಲಿಕ್ಕೆ. ಆ್ಯಕ್ಚುಲಿ ಇದು ಬೇಕಾಗಿರೋ ಅಂಥದ್ದು. ಆದರೆ ಇದು ಮುಂಚೆನೇ ಆಗಿದ್ದಿದ್ರೆ ಬಹುಶಃ ಒಂದು 75, ನೀವು ಹೇಳ್ದಂಗೆ 75 ಗಡಿ ದಾಟ್ತಾ ಇದ್ರು. ಆದರೆ ಭಾಳ ಎಡುವುದ್ರು ಅಂತಾನೆ ಅನ್ಸುತ್ತೆ. ಸ್ಟ್ರಗಲ್ ಮಾಡ್ತಾ ಇರೋದು ಔಟ್ ಸ್ವಿಂಗು. ಇವರು ಕೂಡ ಸ್ಟ್ರಗಲ್ ಮಾಡಿದ್ರು, ಔಟ್ ಸ್ವಿಂಗ್ ಚೆನ್ನಾಗಿ ಹೊಡೆದ್ರು ನೋಡಿ. ಇದು ಬ್ಯೂಟಿಫುಲ್ ಶಾಟ್, 4 ಇದುವೆ. ಅಯ್ಯೋ, 6 ಹೋಗೋಕೆ ಸಾಧ್ಯತೆ ಕೂಡ ಇತ್ತು. ಹೌದು, 4. ಹೌದು ನೋಡಿ, ಗಣಿ ಅವರಿಗೆ 3 ಬಾಲ್ಗಳಲ್ಲಿ 8 ರನ್ ತಂದು ಕೊಟ್ರು. ಗಣಿ ಧಣಿಯಾಗಿದ್ದಾರೆ, ಒಳ್ಳೆ ಸ್ಕೋರ್ ತಂದಿದ್ದಾರೆ. ಇದರೊಂದಿಗೆ 10 ಓವರ್ನ ಮುಕ್ತಾಯಕ್ಕೆ 67ಕ್ಕೆ 8 ವಿಕೆಟ್ನ ಕಳಿಸ್ಕೊಂಡು 67 ರನ್ ಗಳಿಸಿದ್ದಾರೆ. 68ನ್ನು ಟಾರ್ಗೆಟ್ ಹಾಕಿಕೊಟ್ಟಿದ್ದಾರೆ. 2ನೇ ಇನ್ನಿಂಗ್ಸಲ್ಲಿ ಮತ್ತೆ ಭೇಟಿ ಆಗ್ತೀವಿ. ಚೇತನ್ ಸರ್ ನಮ್ಮ ಜೊತೆಗಿದ್ರು, ಬಹುಶಃ ಮತ್ತೆ 2ನೇ ಇನ್ನಿಂಗ್ಸ್ ಬರ್ತಾರೆ ಅಂತ ಭಾವಿಸ್ತಾ ಧನ್ಯವಾದಗಳು ಸರ್ ನಮ್ಮ ಜೊತೆ ಇದ್ದಿದ್ದಕ್ಕೆ. ಧನ್ಯವಾದ, ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ರಾಜ್ ಕಪ್ 7ನೇ ಆವೃತ್ತಿಯ ಫೈನಲ್ ಪಂದ್ಯದ 2ನೇ ಇನ್ನಿಂಗ್ಸ್. ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡ್ನಿಂದ ನೇರ ಪ್ರಸಾರ ನೀಡ್ತಾ ಇರೋದು ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್. ವೀಕ್ಷಕ ವಿವರಣೆಯಲ್ಲಿ ನಾನು ನಿಮ್ಮ ಪ್ರೀತಿಯ ನಟ ಮತ್ತು ನಿರೂಪಕ ಧನಂಜಯ, ಹಾಗೂ ನನ್ನ ಜೊತೆ ಭರ್ಜರಿ ಜೇಮ್ಸ್ ಬಹದ್ದೂರ್ ಖ್ಯಾತಿಯ ಚೇತನ್ ಸರ್. ನಮಸ್ತೆ ಸರ್, ಎಲ್ಲರೂ ಕೂಡ ಸುಸ್ವಾಗತ. ಅಲಕ್ ನಂದಾರ್ ಅವರು ಮೊದಲನೇ ಓವರ್ನ ಹಾಕ್ತಾ ಇದ್ದಾರೆ. ನಮ್ಮ ಕನ್ನಡದ ಗ್ಲೆನ್ ಮೆಕ್ರಾತ್. ವಾವ್, ಮೊದಲನೇ ಬಾಲೆ ಅಪೀಲ್ ಆಗುವಂಥ ಬಾಲ್ ಇದು. ಓ, ಅವೇ ಇದ್ದಂಥ ಬಾಲು. ಯಾರು ಇಲ್ಲ ಅಲ್ಲಿ. 4 ರನ್ಗಳು ಖಂಡಿತವಾಗ್ಲೂ ದೊರಕುತ್ತೆ. ಒಂದೇ ಒಂದು ಲೂಸ್ ಬಾಲ್. ಇದರೊಂದಿಗೆ 1 ಓವರ್ನ ಮುಕ್ತಾಯಕ್ಕೆ 9 ರನ್ಗಳಿಗೆ ಯಾವುದೇ ವಿಕೆಟ್ ನಷ್ಟವಿಲ್ಲ. ಈಗಲೂ ಅಷ್ಟೇ, ಸ್ಕೋರ್ ಬೋರ್ಡ್ ಕ್ಲಾರಿಟಿ ಇದೆ ಅವ್ರಿಗೆ, ಬೇಕಾಗಿರೋದು ಅಷ್ಟೇ ಅಂತ. ಒಳ್ಳೆ ಬ್ಯೂಟಿಫುಲ್ ಸ್ವೀಪ್ ಶಾಟ್ ಅಂತಲೇ ಅನ್ಬೋದು. ಸಖತ್ತಾಗಿ ಪಿಕ್ ಮಾಡಿದ್ದಾರೆ, 4 ರನ್ಗಳನ್ನು ಪಡ್ಕೊಂಡಿದ್ದಾರೆ. ವೆರಿ ಇಂಟೆಲಿಜೆಂಟ್ ಬ್ಯಾಟಿಂಗ್ ಇಲ್ಲಿ. ಚೆನ್ನಾಗಿ ಒಂದೊಂದು ಕೊನೆಯಲ್ಲಿ ಒಂದು ಬೌಂಡ್ರಿ ತಗೊಂಡ್ರೆ ಮುಗಿದೋಯ್ತು. ಮತ್ತೆ ವಿತ್ ಸ್ಪಿನ್ ಆಡಿದ್ದಾರೆ ಸರ್. ಇದು ಲಾಸ್ಟ್ 2-3 ಬಾಲ್ಗಳನ್ನ ಅವರು ಸ್ಟ್ರೈಟ್ ಮತ್ತೆ ಅವೇ ಮಾಡ್ತಾ ಇದ್ರು. ಫೈನಲ್ ಪಂದ್ಯದ 3ನೇ ಓವರ್ ಇನ್ ಸ್ವಿಂಗ್ ಡೆಲಿವರಿ, 1 ರನ್ ತಗೋತಾರೆ ಇಲ್ಲಿ. ಓ, ಡೈರೆಕ್ಟ್ ಹಿಟ್, ಬಟ್ ಬ್ಯಾಟ್ಸ್ಮನ್ ಒಳಗಿದ್ದಾರೆ. ಖಂಡಿತ ಇದು ಸುನಿಲ್ ರಾವ್ ಕಾನ್ಫಿಡೆನ್ಸ್ ಐ ವಿನ್ ಅಂತ ಅಲ್ಲಿ ಫೀಲ್ಡರ್ಸ್ ಎಲ್ಲ ಅಪೀಲ್ ಮಾಡ್ತಾ ಇದ್ದಾರೆ, ಔಟ್ ಇರ್ಬೋದಾ ಅಂತ. ನೋಡೋಣ ರಿಪ್ಲೈ.
ಈ ರೀತಿ ಡೈರೆಕ್ಟ್ ಇಟ್ಗಳು ಬ್ಯಾಟ್ಸ್ಮನ್ನನ್ನು ಸ್ವಲ್ಪ ಸ್ಟಾಪ್ ಮಾಡ್ತಾರೆ ಅಂತ ಹೇಳೋದ್ರಿಂದ ನೋಡಿ ಇಲ್ಲ ಇನ್ನಾಗಿದ್ದಾರೆ. ಖಂಡಿತ ನೋಡ್ಬೇಕಾದ್ರೆ ಅನ್ಸುತ್ತೆ ಬ್ಯಾಟ್ಸ್ಮನ್ ಸೇಫ್ ಆಗಿದ್ದಾರೆ ಅಂತ. ದೊಡ್ಡ ಪಾರ್ಟ್ನರ್ಶಿಪ್ ಬಂದಿಲ್ಲ ಅಂದರೂ ಕೂಡ ಒಳ್ಳೆ ಓಪನಿಂಗ್ ಕೊಡ್ತಾ ಬಂದಿದ್ದಾರೆ ಸಮೃದ್ಧಿ ಫೈಟರ್ಸ್ಗೆ. ನೋಡ್ಬೋದು ಅಲ್ಲಿ ಇನ್ನಾಗಿದ್ದಾರೆ, ಆಮೇಲೆ ಹೊಡೆದಿರೋದಲ್ಲಿ ಚೆಂಡು. ಸೊ ಅಂಪೈರ್ ನಾಟ್ಔಟ್ ಅಂತ ಘೋಷಣೆ ಮಾಡಿದ್ದಾರೆ. ಯೂಶ್ವಲಿ 2 ಓವರ್ ಕಂಪ್ಲೀಟ್ ಮಾಡ್ತಿದ್ರು, 1 ಓವರ್ಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಅವ್ರನ್ನ. ಒಳ್ಳೆಯ ಶಾಟ್ ಅಂತಲೇ ಅನ್ಬೋದು. ಖಂಡಿತ ಕ್ಲಿಯರ್ ಆಗುತ್ತೆ. 6 ಸುನಿಲ್ ರವರ ಬ್ಯಾಟಿಂದ ಬಂದಂಥ ಭರ್ಜರಿ ಸಿಕ್ಸರ್ ಅಂತಲೇ ಹೇಳ್ಬೋದು. ಯೂಶ್ವಲ್ ಆಗಿ ಸುನಿಲ್ ಸರ್ ಅಷ್ಟೊಂದು ರಿಸ್ಕಿ ಶಾಟ್ಸ್ನ ಆಡಲ್ಲ, ಬಟ್ ಇಲ್ಲಿ ಮುಂದೆ ಬಂದು ಹೊಡೆದಿರೋ ಅಂಥ ಶಾಟು ಕ್ರೇಜಿ ಶಾಟ್ ಅಂತಲೇ ಅನ್ಬೋದು. ಒಂದು ರಿಸ್ಕ್ ತೊಗೊಂಡು ಹೊಡೆದಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಸಿಕ್ಸರ್ ದೊಡ್ಡದು ಅಂತ ತೋರಿಸಿದ್ದಾರೆ ಅಲ್ಲಿ. ಮತ್ತು ನವೀನ್ ಸಜ್ಜುವರ ಬತ್ತಲಿಕೆಯಲ್ಲಿ ಸ್ವೀಪ್ ಶಾಟ್ ಇದೆ, ಈ ಥರ ಒಂದು ದೊಡ್ಡ ಶಾಟ್ ಹೊಡಿತಾರೆ. ನವೀನ್ ಅವರು ವಾಟ್ ಅ ಕ್ಯಾಚ್, ಬ್ರಿಲಿಯಂಟ್ ಫೀಲ್ಡರ್ ನವೀನ್ ಅವರು. ಈ ಬಹುಶಃ ಈ ಒಂದು ಸೀಸನ್ನಲ್ಲಿ ಬೆಸ್ಟ್ ಕ್ಯಾಚಸ್ನ ಯಾರು ಹಿಡಿದಿದ್ದಾರೆ ಅಂದರೆ ಖಂಡಿತವಾಗ್ಲೂ ಕೂಡ ಅದು ನವೀನ್ ರಘುರ್ ಅವ್ರಿಗೇನೆ ಆ ಕ್ರೆಡಿಟ್ ಸಲ್ಲುತ್ತೆ. ಯಾಕಂದರೆ ಅವ್ರು ಹಿಡಿದಿರೋ ಅಂಥ ಕ್ಯಾಚಸ್ಗಳೆಲ್ಲ ಬೆಸ್ಟ್ ಕ್ಯಾಚಸ್ಗಳೇ. ನೋಡಿ, ಇದು ಆ್ಯಕ್ಚುಲಿ ಕೈ ಚೆಲ್ಲ ಅಂತ ಒಂದು ಕ್ಯಾಚ್ ಇದು, ಆದರೆ ಅವ್ರು ಜಡ್ಜ್ ಮಾಡಿದ ರೀತಿ, ಅದಕ್ಕೆ ಅವ್ರು ಕಮಿಟ್ ಆದಂಥ ರೀತಿ. ಇಲ್ಲಿಗೆ ರಾಜ್ ಕಪ್ನ ಅವರ ಬೌಲಿಂಗ್ ಇನ್ನಿಂಗ್ಸ್ನ ಮುಗಿಸ್ತಾರೆ. ಖಂಡಿತ ಬೌಂಡ್ರಿ ಇದ್ರಲ್ಲಿ ಸಕ್ಸಸ್ ಆಗಿರೋದು ಲೋಕಿ ಅವರು. ಹೌದು, ಒಳ್ಳೆಯ ಒಂದು ಕಟ್ ಶಾಟ್ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಕಟ್. 4 ರನ್ ಪಡ್ಕೊಂಡಿದ್ದಾರೆ. ಆ್ಯಂಡ್ ಪಂದ್ಯ ಶುರು ಮಾಡಿದಾಗಿಂದ ಅವರ ಪಂದ್ಯದ ಮೇಲಿರೋ ಅಂಥ ಒಂದು ಗ್ರಿಪ್ನ ಬಿಟ್ಟೇ ಇಲ್ಲ ಸಮೃದ್ಧಿ ಫೈಟರ್ಸ್. ಮೊದಲ ಒಂದು ಓವರ್ನಿಂದ ಶುರು ಮಾಡಿದ್ರೆ ಅದಕ್ಕೆ ತಲುಪೋ ಸಾಧ್ಯತೆ ಇದೆ. ನವೀನ್ ರಘು ಅವರು ಬೌಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಳ್ಳೆ ಚೇಸ್ ಅಂತಲೇ ಅನ್ಬೋದು. ಎಲ್ಲೂ ಕೂಡ ಒಂದು ಚೂರು ಕೂಡ ಅವರು ಎಡವಿಲ್ಲ. ಎಂಥ ಫೀಲ್ಡಿಂಗ್ ಸರ್ ಇದು. ತಡಿಬೋರ ಇದ್ದ ಬಾಲ್ನ ತಡೆದು ವಾಪಸ್ ಬೋರ ಕಳಿಸಿದ್ದಾರೆ. 50 ರನ್ ಕಂಪ್ಲೀಟ್ ಮಾಡಿದ್ರ ಮೂಲಕ 51ಕ್ಕೆ 1. ಹೌದು, ಯಾಕಂದ್ರೆ ಇಲ್ಲಿಂದ ಖಂಡಿತ, ಯಾಕಂದ್ರೆ ವಿಕೆಟ್ಸ್ ಕೈಯಲ್ಲಿ ಇರೋದ್ರಿಂದ ಅಗ್ರೆಸಿವ್ ಬ್ಯಾಟಿಂಗ್ ಅಂತೂ ಖಂಡಿತ ಶುರುವಾಗುತ್ತೆ ಅನ್ನೋ ಒಂದು ಗೆಸ್ ಇತ್ತು. ಹಾಗೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಕಟ್. ಸುನಿಲ್ ರಾವ್ ಅವರು ಸೆನ್ಸಿಬಲ್ ಬ್ಯಾಟಿಂಗ್ ಆಡ್ತಾ ಇರೋದು. ಇನ್ನೊಂದು ಕಡೆ ನಾಯಕ ಬಜರಂಗಿ ಲೋಕಿ, ಸೌರವ್ ಲೋಕಿ. ಇಲ್ಲಿ ದುಬೈನ ಅಂಪೈರ್ಗಳಾಗ್ಬೋದು, ಅಫಿಷಿಯಲ್ಸ್ ಕೂಡ ಅಂತ ಇನ್ನಿಂಗ್ಸ್ ಮಾರ್ಯಾರೆ. ಇಂಟರ್ನ್ಯಾಷನಲ್ ಮ್ಯಾಚ್ ನೋಡ್ದಂಗೆ ಆಯ್ತು. ಖಂಡಿತ ಔಟ್ ಇದು, ಖಂಡಿತ ಔಟ್. ನವೀನ್ ಅವರು ಯಾವಾಗಲೂ ಕೂಡ ಒಂದು ಅಗ್ರೆಸಿವ್ ಇಂಟೆಂಟ್ ಇರುತ್ತೆ ನವೀನ್ ಅವ್ರದ್ದು. ನೋಡಿ, 4 ರನ್ 2 ರನ್ ಕೊಟ್ಟ ನಂತರ ಮತ್ತೆ ಒಂದು ಬ್ರೇಕ್ ಥ್ರೂ ಲೆಗ್ ಬಿಫೋರ್ LBW ಔಟ್ ಕೊಟ್ಟಿದ್ದಾರೆ. ಸುನಿಲ್ ಒಪ್ಕೋತಾ ಇಲ್ಲ, ಬ್ಯಾಟು ಅಂತ ಹೇಳಿ ಹೋಗ್ತಾ ಇರೋರು. ಇಲ್ಲ, ಖಂಡಿತ ಔಟ್. ಇಲ್ಲಿ ಯಾವುದೇ ಟರ್ನ್ ಟ್ವಿಸ್ಟ್ ಇಲ್ಲ ಅಂತ ಹೇಳಿದ್ರೆ ಗೆಲುವಿನ ಸನಿಹ ಹೋಗ್ತಾ ಇರೋದು ಸಮೃದ್ಧಿ ಫೈಟರ್ಸ್. ಅಲಕ್ ಸರ್ ವಿಕೆಟ್ ತಗೊಂಡಿದಾರಾ? ಬಟ್ ಏನಾಯ್ತು ಇಲ್ಲಿ, ಯಾಕೆ ಔಟ್ ಆಗಿದ್ದಾರೆ ಅಲಕ್ ಸರ್. ನೀವಾಗ್ಲೇ ಹೇಳ್ದಂಗೆ ಮತ್ತೆ ತೋರಿಸ್ತಾ ಇದ್ದಾರೆ, ನಾನು ವಿಕೆಟ್ ಟೇಕಿಂಗ್ ಬೌಲರ್ ಅಂತ. ಈಕ್ವಲ್ ಆಗಿದ್ದಾರೆ. ಇನ್ನೊಂದು ಬಾಲ್ ಅಲ್ಲಿ ಇನ್ನೊಂದು ವಿಕೆಟ್ ತಗೋತಾರ, ಲೀಡಿಂಗ್ ಬರ್ತಾರಾ? ಅಲ್ಲ, ನನಗೆ ಇದು ಡೌಟ್ ಬಂದಿದೆ ಅಂದ್ರೆ ಯಾಕೆ ನವೀನ್ ಅವರು ಡಬಲ್ ಔಟ್ ಮಾಡಕ್ ಟ್ರೈ ಮಾಡಿದ್ದಿಲ್ಲಿ, ಕ್ಯಾಚ್ ಇಟ್ಕೊಂಡಿದ್ದಾರೆ. ಶಾಟ್ ಬೈ ಸಮೃದ್ಧಿ ಮಂಜಣ್ಣ. ಅದ್ಭುತವಾದಂತ ಒಂದು ವಿನ್ನಿಂಗ್ ಶಾಟ್ ಅಂತಾನೆ ಅನ್ಬೋದು. ಗೆಲುವಿನ ದಡವನ್ನ ಸೇರಿಸಿದರೆ ತಂಡದ ಮಾಲೀಕರು. ಇದರೊಂದಿಗೆ ವಿಜಯದ ಮಾಲೆ ಸಮೃದ್ಧಿ ಫೈಟರ್ಸ್ ನ ಕೊರಳಿಗೆ ಬೀಳ್ತಾ ಇದೆ. ವಿಜಯಲಕ್ಷ್ಮಿ ಒಲಿದಿದ್ದಾಳೆ ಸಮೃದ್ಧಿ ಫೈಟರ್ಸ್ ತಂಡಕ್ಕೆ. ರಾಜ್ ಕಪ್ನ 2ನೇ ಬಾರಿ ತಮ್ಮ ಮುಡಿಗೇರಿಸಿಕೊಂಡಿರೋದು ಸಮೃದ್ಧಿ ತಂಡ, ಸಮೃದ್ಧಿ ಫೈಟರ್ಸ್. ಇದರೊಂದಿಗೆ ಸೀಸನ್ 7 ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಕಂಗ್ರಾಚುಲೇಷನ್, ಶುಭಾಶಯಗಳು. ಕಮಾಂಡಬಲ್ ವಿನ್ ಇದು, ಕಮಾಂಡಬಲ್ ಮ್ಯಾಚು. ಎಂಥ ಟೀಮು, ಅದ್ಭುತವಾದಂತಹ ಚೇತನ್ ಸರ್, ಧನ್ಯವಾದಗಳು ಇಷ್ಟೊತ್ತು ಜೊತೆಗಿದ್ದಕ್ಕೆ. ಅದ್ಭುತವಾದಂತಹ ಸ್ಟ್ರಾಟಜಿ. ಇಡೀ ಟೂರ್ನಮೆಂಟ್ ಅಲ್ಲಿ ಬಹಳ ಚೆನ್ನಾಗಿ ಆಡಿ ಬಂದಿದ್ದು ಸಮೃದ್ಧಿ ಫೈಟರ್ಸ್. ವಿನ್ನರ್ಸ್ ಅಂತ ಬಿಗಿನಿಂಗ್ ಇಂದಲೇ ಸ್ಟೇಟ್ಮೆಂಟ್ ಮಾಡಿದವರು. ಯಾವುದೇ ಮ್ಯಾಚ್ ಅನ್ನ ಸೋತಿರ್ಲಿಲ್ಲ. ಕೊನೆಯ ಮ್ಯಾಚ್ ಲೀಗಲ್ಲಿ 1 ರನ್ನಿಂದ ಸೋತಿದ್ದು, ಅದು ಕೂಡ 4 ಮ್ಯಾಚ್ ಅನ್ನ ಕಂಟಿನ್ಯೂಸ್ ಆಗಿ ಗೆದ್ಕೊಂಡ್ ಬಂದಿದ್ರು. ಈಗ ವಿನ್ನರ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಸಂತಸದ ಕ್ಷಣಗಳು ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡ್ ಅಲ್ಲಿ. ನೀವು ನೋಡ್ತಾ ಇದ್ದಾರೆ ನೇರ ಪ್ರಸಾರ ಆನಂದ್ ಸ್ಪೋರ್ಟ್ಸ್ ಇಂಡಿಯಾದಲ್ಲಿ. ಇದುವೇ ರಾಜ್ ಕಪ್ ಸೀಸನ್ 7. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಜಾಯಿನ್ ಆಗೋಣ ಪ್ರೆಸೆಂಟೇಷನ್ ಸೆರೆಮನಿಯಲ್ಲಿ. ನಮಸ್ಕಾರ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಡಾಕ್ಟರ್ ರಾಜ್ ಕಪ್ ಸೀಸನ್ 7ಗೆ ಪ್ರೆಸೆಂಟೇಷನ್ ಸೆರೆಮನಿಗೆ ಸ್ವಾಗತ, ಸುಸ್ವಾಗತ. 5 ದಿನಗಳ ಕಾಲ 200ಕ್ಕೂ ಹೆಚ್ಚು ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು
33 ಮ್ಯಾಚ್ಗಳನ್ನ ಆಡಿ ಇವತ್ತು ಫೈನಲ್ ಪಂದ್ಯದ ಹಣಾಹಣಿಯನ್ನ ಮುಗಿಸಿವೆ. ಈ ಒಂದು ಫೈನಲ್ ಪಂದ್ಯದ ವಿಜೇತರಿಗೆ, ಡಾಕ್ಟರ್ ರಾಜ್ ಕಪ್ ವಿಜೇತರಿಗೆ ಟ್ರೋಫಿಯನ್ನ ಹಸ್ತಾಂತರಿಸುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಈ ಒಂದು 5 ದಿನಗಳ ಟೂರ್ನಿ ಬಹಳ ಯಶಸ್ವಿಯಾಗಿ ನಡೀಬೇಕಂತ ಹೇಳಿದ್ರೆ ಮುಖ್ಯ ಕಾರಣ ಈ ಒಂದು ರಾಜ್ ಕಪ್ ನ ರೂವಾರಿಗಳು ಶ್ರೀ ರಾಜೇಶ್ ಬ್ರಹ್ಮಾವರವರು. ಅವರಿಗೆ ಚಪ್ಪಾಳೆ ಮುಖೇನ ಧನ್ಯವಾದ ತಿಳಿಸೋಣ. ಎಲ್ಲರನ್ನ ಒಟ್ಟುಗೂಡಿಸುವಂತ ಕೆಲಸವನ್ನ ಕಳೆದ 7 ಸೀಸನ್ ಮಾಡ್ತಾ ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ಆನಂದ್ ಆಡಿಯೋ ಈ ಸಂಸ್ಥೆ ದಶಕಗಳ ಕಾಲ ನಮ್ಮ ಕನ್ನಡ ಚಿತ್ರಗಳಲ್ಲಿ ತನ್ನದೇ ಆದಂತ ಛಾಪನ್ನ ಮೂಡಿಸಿದೆ. ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಮೂಲಕ ನಮ್ಮ ರಾಜ್ ಕಪ್ ನ ಎಲ್ಲಾ ಪಂದ್ಯಗಳನ್ನ ನೇರ ಪ್ರಸಾರ ಮಾಡಿದೆ. ಆನಂದ ಸ್ಪೋರ್ಟ್ಸ್ ಇಂಡಿಯಾದ ಮನೀಶ್ ಅವ್ರಿಗೆ, ಶ್ಯಾಮ್ ಅವ್ರಿಗೆ, ವಿಷ್ಣು ಅವ್ರಿಗೆ ಧನ್ಯವಾದಗಳು. ಹಾಗೆ ನಾವು ಕನ್ನಡಿಗರು ದುಬೈಗೆ ಬಂದಾಗ ಇಲ್ಲಿ ಇಂಟರ್ನ್ಯಾಷನಲ್ ಗ್ರೌಂಡ್ ಅಲ್ಲಿ ಆಟ ಆಡುವಾಗ ಅಂಪೈರ್ಸ್ ಬಗ್ಗೆ ಯಾರು ಅಂತ ಚಿಂತೆ ಇತ್ತು. ಬಂದಾಗ ಇಲ್ಲಿ ಅವರು ಕೂಡ ಕನ್ನಡದವರೇ ಸಿಕ್ಕಿದ್ದು ಬಹಳ ಖುಷಿ ಆಯ್ತು. ಎಲ್ಲ ಅಂಪೈರ್ಸ್ ಗಳು ಆವ್ಕಾಯ್ ಅಫಿಷಿಯಲ್ಸ್ ಅಜ್ವಾನ್, ಇಶಾರ್, ಶಾಕಿರ್ ವಿಠಲ, ಕ್ಲೀವನ್ ಶಿರ್ವಾ, ಇರ್ಷಾದ್ ಉಡುಪಿ, ಐಮಾನ್ ಉಡುಪಿ, ಇವರೆಲ್ಲರೂ ಕೂಡ ಧನ್ಯವಾದಗಳು. ಬಹಳ ಚೆನ್ನಾಗಿ ಕೆಲಸ ಮಾಡಿದೀರಾ. ಹಾಗೆ ಹೊರದೇಶಕ್ಕೆ ಬಂದಾಗ ನಮ್ನೆಲ್ಲವನ್ನ ಸರಿಯಾಗಿ ನೋಡ್ಕೊಳ್ಳೋದು ಅವರ ಕರ್ತವ್ಯ ಆಗಿದೆ. ಹಾಗೆ ಇಲ್ಲಿ ದುಬೈನಲ್ಲಿ ಅವರು ಕೂಡ ಕನ್ನಡಿಗರಾಗಿದ್ದು ನಮ್ಮೆಲ್ಲ ನೋಡ್ಕೊಂಡಂತದ್ದು. ಮೊದಲನೇದಾಗಿ ಇದರೆಲ್ಲರ ಇನ್ಚಾರ್ಜ್ ಇಮ್ರಾನ್ ಅವರಿಗೆ ಧನ್ಯವಾದಗಳು. ಹಾಗೆ ಮೊಹಮ್ಮದ್ ಸಮೀರ್, ಹೆಡ್ ಕೋಚ್ ಆಫ್ MS ಧೋನಿ ಕ್ರಿಕೆಟ್ ಅಕಾಡೆಮಿ ಫಯಾಜ್ ಸೈಯದ್, ಗ್ರೌಂಡ್ ಇನ್ಚಾರ್ಜ್ ಶಫಿ, ಕೋಆರ್ಡಿನೇಟರ್ ಶ್ರೀನಿಧಿ, ಹಾಗೆ ನೋಯಲ್ ಅಲ್ಮೆಡಾ, ಫಾರೂಕ್, GK, ನೀಲೇಶ್, ಯೂಸುಫ್ ಶೇಖ್, ಸುಧೀರ್, ಎಲ್ಲರೂ ಕೂಡ ಧನ್ಯವಾದಗಳು. ಹಾಗೆ 12 ತಂಡಗಳಲ್ಲಿ ಭಾಗವಹಿಸಿದ್ದು 12 ತಂಡಗಳ ಮಾಲೀಕರು ಈ ಒಂದು ಟೂರ್ನಿಯ ಸಕ್ಸಸ್ಗೆ ಅವ್ರದೇ ಅಂತ ಕೊಡುಗೆ ನೀಡಿದ್ದಾರೆ. ಎಲ್ಲ ಮಾಲೀಕರು ಕೂಡ ಧನ್ಯವಾದಗಳು, ಅಭಿನಂದನೆಗಳು. ಹಾಗೆ ಈ ಒಂದು ಟೂರ್ನಮೆಂಟ್ ನಡಿಬೇಕಂತ ಹೇಳಿದ್ರೆ ನಮ್ಮ ಟೈಟಲ್ ಸ್ಪಾನ್ಸರ್ ಸಮೃದ್ಧಿ ಗ್ರೂಪ್ ಆದಿಯಾಗಿ ಎಲ್ಲ ಸ್ಪಾನ್ಸರ್ ಕೂಡ ಈ ಒಂದು ಟೂರ್ನಮೆಂಟ್ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. 12 ತಂಡಗಳ ಕ್ಯಾಪ್ಟನ್ಗಳು ತಂಡವನ್ನ ಚೆನ್ನಾಗಿ ಮುನ್ನಡೆಸಿದ್ದಾರೆ. ಎಲ್ಲ ಕ್ಯಾಪ್ಟನ್ಗಳಿಗೆ, ಅವರಿಗೆ ಸಹಕಾರ ನೀಡಿದಂತ ಎಲ್ಲ ಪ್ಲೇಯರ್ಗಳಿಗೂ ಕೂಡ ಧನ್ಯವಾದಗಳು. ಈ ಒಂದು ಗ್ರೌಂಡ್ ನಲ್ಲಿ ವಿಡಿಯೋ ಸಹಕಾರ ನೀಡಿದಂತ ಇಲ್ಲಿನ ಬ್ರಾಡ್ಕಾಸ್ಟ್ ಟೀಮು, ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲರಿಗೂ ಕೂಡ ನಾನು ನಮ್ಮ ರಾಜ್ ಕಪ್ ನ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಮುಖ್ಯ ಘಟ್ಟಕ್ಕೆ ಬರ್ತಾ ಇದೀವಿ. ಅದು ಪ್ರೆಸೆಂಟೇಷನ್ ಸೆರೆಮನಿ. ಫೈನಲ್ ಪಂದ್ಯದಲ್ಲಿ ವಿಜೇತರಾದ ತಂಡ ಈ ರಾಜ್ ಕಪ್ ಅನ್ನ ಪಡ್ಕೊಳ್ಳಿದೆ. ಅದಕ್ಕಿಂತ ಮುಂಚೆ ಈ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಅಂತ ಘೋಷಣೆ ಮಾಡಿದ ಸಮಯ. ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ಲಿಕ್ಕೆ ನಾನು ಆನಂದ್ ಸ್ಪೋರ್ಟ್ಸ್ ಇಂಡಿಯಾದ ಶ್ರೀ ಮನೀಶ್ ಅವರನ್ನ ವೇದಿಕೆ ಮಧ್ಯಭಾಗಕ್ಕೆ ಬರ್ಮಾಡ್ತಾ ಇದ್ದೀನಿ. ನಮ್ಮ ವಾಲಂಟಿಯರ್ಸ್ ಮ್ಯಾನ್ ಆಫ್ ಮ್ಯಾಚ್ ಟ್ರೋಫಿಯನ್ನು ತರಬೇಕು. ಈಗೆಲ್ಲರೂ ಕೂಡ ಬಹಳ ಒಂದ್ ಹೆಸರು ಕೂಡ ಕೇಳಿದೆ, ನಮಗ್ ಗೊತ್ತು ಯಾರು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಅಂತ. ಮ್ಯಾನ್ ಆಫ್ ದ ಮ್ಯಾಚ್ 2 ಓವರ್ ಅಲ್ಲಿ ಈ ಚುಟುಕು T10 ಮಾದರಿಯಲ್ಲಿ ಕೇವಲ 4 ರನ್ ಕೊಟ್ಟು 4 ವಿಕೆಟ್ ಪಡೆದಂತಹ ಅನೂಪ್ ಭಂಡಾರಿ. ಹಾಗೆ ಪ್ರತಿ ಪಂದ್ಯದಲ್ಲೂ ನ್ಯಾಯ ಅಂದ್ರೆ ನ್ಯಾಯ, ಸಮೃದ್ಧಿ ನ್ಯಾಯ ಅಂತ ಒಂದು ಪ್ರೋತ್ಸಾಹ ಕೊಟ್ಕೊಂಡಿದ್ದಾರೆ. ಅನೂಪ್ ಭಂಡಾರಿಗೆ ಒಂದು ಕ್ಯಾಶ್ ಪ್ರೈಸ್ ಕೂಡ ಸಿಗ್ತಾ ಇದೆ. ಸರ್ ಮಂಜುನಾಥ್ ಸರ್ ದಯವಿಟ್ಟು ಕೊಡ್ಬೇಕು. ಹಾಗೆ ಈ T10 ಮಾದರಿ ಅಥವಾ ಚುಟುಕು ಮಾದರಿಯಲ್ಲಿ ಬೌಲರ್ಗಳ ಕಾರ್ಯ ಬಹಳ ಶ್ಲಾಘನೀಯ. ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ಒತ್ತಿರುವಂತಹ ಈ ಮಾದರಿಯಲ್ಲಿ ಬೌಲರ್ಗಳು ಬಹಳ ಮುಖ್ಯ ಪಾತ್ರ ವಹಿಸ್ತಾರೆ. ಹಾಗಾಗಿ ಬೆಸ್ಟ್ ಬೌಲರ್ ಆಫ್ ದ ಸೀರೀಸ್ 7 ಪಂದ್ಯಗಳು, 13 ವಿಕೆಟ್ಗಳು, ಅದೆಲ್ಲಕ್ಕಿಂತ ಮುಖ್ಯವಾಗಿ ಕೇವಲ 5.38 ಸರಾಸರಿ. ಅವರ ಹೆಸರನ್ನ ಘೋಷಣೆ ಮಾಡೋಕ್ಕಿಂತ ಮುಂಚೆ ಆ ಟ್ರೋಫಿಯನ್ನ ಕೊಡ್ಲಿಕ್ಕೆ ನಾನು ಶ್ರೀನಿಧಿ ಅವ್ರನ್ನ ವೇದಿಕೆ ಮಧ್ಯಭಾಗ ಬರಮಾಡ್ತೀನಿ. ಶ್ರೀನಿಧಿ ಸರ್ ದಯವಿಟ್ಟು ವೇದಿಕೆ ಮಧ್ಯಭಾಗ ಬರಬೇಕು. ಕನ್ನಡದ ನಮ್ಮ ಸ್ಯಾಂಡಲ್ವುಡ್ ನ ಮೆಕ್ರಾತ್ ಎಂದೇ ಖ್ಯಾತಿಯಾಗಿರುವಂತಹ ಅಲಕ್ ನಂದ.
ಧನ್ಯವಾದಗಳು, ಕಂಗ್ರಾಚುಲೇಷನ್ ಸರ್. ಹಾಗೆ ನಾನು ಹೇಳ್ತಾ ಇದ್ದೆ T10 ಮಾದರಿ ಅಂತ ಹೇಳಿದ್ರೆ ಬ್ಯಾಟ್ಸ್ಮನ್ ಗೇಮ್ ಅಂತ. ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಅಂತ ನಿರ್ಧಾರ ಮಾಡೋ ಸಮಯ, ಅವರ ಹೆಸರನ್ನ ಘೋಷಣೆ ಮಾಡೋ ಸಮಯ. ಆ ಬೆಸ್ಟ್ ಬ್ಯಾಟ್ಸ್ಮನ್ ಬ್ಯಾಟರ್ ಅವಾರ್ಡ್ ಅನ್ನು ಕೊಡ್ಲಿಕ್ಕೆ ನಾನು ಬಹರ್ ಆಲ್ ನೂರ್ನ ಇಸ್ಮಾಯಿಲ್ ಅವರನ್ನ ವೇದಿಕೆ ಮಧ್ಯಭಾಗಕ್ಕೆ ಬರ್ಮಾಡ್ತೀನಿ. ಇಸ್ಮಾಯಿಲ್ ಅವರೇ ದಯವಿಟ್ಟು ಬರಬೇಕು. ಎಸ್, ನಡೆದಿದ್ದು ಫೈನಲ್ ವರೆಗೆ 7 ಪಂದ್ಯಗಳು, ಆಡಿದ್ದು 6 ಪಂದ್ಯಗಳು, ಮಿಸ್ ಮಾಡಿದ್ದು 1 ಪಂದ್ಯ. ಆದ್ರೂ ಕೂಡ ಲೀಡಿಂಗ್ ರನ್ ಸ್ಕೋರ್ ಆಗಿ ಹೊರಹೊಮ್ಮಿರುವಂತಹ 6 ಪಂದ್ಯಗಳಲ್ಲಿ 201 ರನ್ ಗಳಿಸಿದಂತಹ ಡಾರ್ಲಿಂಗ್ ಕೃಷ್ಣ ಅವರ ಪರವಾಗಿ ತಂಡದ ಸದಸ್ಯರು ಸ್ವೀಕರಿಸಬೇಕು, ಮಾಲೀಕರು ಸ್ವೀಕರಿಸಬೇಕು ವಿನಂತಿ ಮಾಡ್ತಿದ್ದೇನೆ. ಕಂಗ್ರಾಚುಲೇಷನ್ ಸರ್, ಥ್ಯಾಂಕ್ ಯು. ಯಾವುದೇ ಒಂದು ಸರಣಿ ಆದಾಗ ಆ ಸರಣಿ ಸರ್ವೋತ್ತಮ ಯಾರಪ್ಪ ಅಂತ ಪ್ರಶ್ನೆ ಬರುತ್ತೆ. ಆ ಸರಣಿ ಸರ್ವೋತ್ತಮ ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ನಾನು ಗ್ರ್ಯಾಂಡ್ ಸ್ಟ್ಯಾಂಡ್ ಟೂರಿಸಂ ನ ಸಾಕಿಬ್ ಅವರನ್ನ ವೇದಿಕೆ ಮಧ್ಯಭಾಗಿ ಬರ್ಮಾಡ್ತಾ ಇದ್ದೀನಿ. ಸಾಕಿಬ್ ಅವರಿಗೆ ಸ್ವಾಗತ. ಸರಣಿ ಸರ್ವೋತ್ತಮ ಅಂತ ಹೇಳಿದ್ರೆ ಬೌಲಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ಫೀಲ್ಡಿಂಗ್ ಇರ್ಬೋದು, ಇಡೀ ಸರಣಿಯಲ್ಲಿ ತನ್ನ ತಂಡವನ್ನ ಮುನ್ನಡೆಸಿದಂತವರು. ಈಗಾಗಲೇ ಈ ಒಂದು ಪ್ರೆಸೆಂಟೇಷನ್ ಅಲ್ಲಿ ಒಂದು ಕಪ್ ಅನ್ನು ತಗೊಂಡೋಗಿದ್ದಾರೆ. ಅವ್ರು ಯಾರು ಅಲ್ಲ, ಅನೂಪ್ ಭಂಡಾರಿ. ಕಂಗ್ರಾಚುಲೇಷನ್. ಸರಣಿ ಸರ್ವೋತ್ತಮ ಅಂತ ಹೇಳ್ಬೋದು. ಬಿಫೋರ್ ಗಿವಿಂಗ್ ದ ರನ್ನರ್ಸ್ ಅಪ್ ಟ್ರೋಫಿ, ನಾನು ವೇದಿಕೆ ಮಧ್ಯಭಾಗ ಬರ್ತಾ ಇದ್ದೀನಿ MR ಯುನೈಟೆಡ್ ಎಲಿಫೆಂಟ್ಸ್ ನ ನಾಯಕ ಹಾಗೂ ಮಾಲೀಕರನ್ನ ದಯವಿಟ್ಟು ವೇದಿಕೆ ಮಧ್ಯಭಾಗ ಬರಬೇಕು. ಇಲ್ಲಿ ನಾಯಕ ಮಾಲೀಕ ಇಬ್ರು ಕೂಡ ಆಟ ಆಡಿದ್ದೀರಾ. ನಿಮ್ಮ ತಂಡ ಬಹಳ ಫೈಟ್ ಕೊಟ್ಟಿದೆ, ಚೆನ್ನಾಗಿ ಆಡಿದ್ದೀರಾ. ಇವತ್ತು ರನ್ನರ್ಸ್ ಅಪ್ ಆಗಿ ಹೊರಹೊಮ್ಮಿದ್ದೀರಾ ಸೀಸನ್ 7 ಅಲ್ಲಿ. ಮೊದಲನೇದಾಗಿ ಈ ಒಂದು ಟೀಮನ್ನ ಕಟ್ಟಬೇಕಾದ್ರೆ ಬಹಳ ಕಷ್ಟ ಆಯ್ತು. ಯಾಕಂದ್ರೆ ಮೊದಲು ಬೇರೆ ಮಾಲೀಕರಿದ್ರು, ಆ್ಯಂಡ್ ಈ ಬ್ಯಾಕ್ಡ್ ಔಟ್. ಆ್ಯಂಡ್ ರಾಜ್ ಕಪ್ ಅಲ್ಲಿ ಆಲ್ಮೋಸ್ಟ್ 7 ಸೀಸನ್ಸು ನಾವು ಆಡಿರೋದ್ರಿಂದ ವಿ ಡಿಡ್ಂಟ್ ವಾಂಟ್ ಟು ಗಿವ್ ಅಪ್. ಅಂದರೆ ನಾನು ರಾತ್ರಿ ಯೋಚನೆ ಮಾಡಿ ರಾಜೇಶ್ ಮಮ್ಮ ಅವ್ರ ಸರ್ಗೆ ಹೇಳಿದೆ, ಸರ್ ಹಿಂಗಾದ್ರೂ ಮಾಡಲೇಬೇಕು ಅಂತ ಹೇಳಿ. ಶಾರ್ಜಾ ಈಸ್ ಅ ಮೆಮೊರೇಬಲ್, ಎಸ್ಪೆಷಲಿ ಸೀಸನ್ 7. ನಾವು ಇಲ್ಲಿ ತನಕ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ, ಬಂದಿದ್ದೀವಿ, ಒಂದು ಚಾಪನ್ನ ಮೂಡಿದ್ದೀವಿ. ಆ್ಯಂಡ್ ಮುಂದಿನ ವರ್ಷ ತಿರ್ಗಾ ಸೆಮಿಫೈನಲ್ಸ್ ಅಲ್ಲಿ ನಾವು ನೀವೇ ಸಿಗೋಣ ಅಂತ ಕೇಳ್ಬೋದು. ನಾನು ಫೈನಲ್ಸ್ ಅಲ್ಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಟ್ರೋಫಿ ಕೊಡೋದಕ್ಕಿಂತ ಮುಂಚೆ ನಾನು ವಿನ್ನರ್ಸ್ ತಂಡವನ್ನು ಮಾತಾಡಿಸ್ಬಿಡ್ತೀನಿ, ಯಾಕಂದ್ರೆ ಟ್ರೋಫಿ ಕೊಟ್ಟ ಮೇಲೆ ಸೆಲೆಬ್ರೇಷನ್ ಮೂಮೆಂಟ್ಗೆ ಹೋಗ್ಬಿಡ್ತೀವಿ. ಸರ್, ಒಂದು ಕ್ವಿಕ್ ಆಗಿ ನಿಮ್ಮ ವಿಶಸ್. ಮೊದಲನೇದಾಗಿ ರಾಜೇಶ್ ಸರ್ಗೆ ಧನ್ಯವಾದಗಳು. ಯಾಕಂದರೆ ಈ ರಾಜ್ ಕಪ್ಗೆ ನಮ್ಮನ್ನು ತಂದಿದ್ದಕ್ಕೆ, ಹಾಗೂ ಅವರು ಒಂದು ಫೋನ್ ಕಾಲ್ಗೆ ನಾನು ಅದನ್ನ ಒಪ್ಪಿಕೊಂಡೆ. ಯಾಕಂದರೆ ಸಮೃದ್ಧಿ, ಮಂಜಣ್ಣ, ರಾಜೀವಣ್ಣ ಎಲ್ಲರೂ ತುಂಬ ವರ್ಷಗಳಿಂದ ಇದನ್ನ ಜೊತೆಯಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ. ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಲಕ್ ಸರ್ ಬೆಸ್ಟ್ ಬೌಲರ್ ಅವಾರ್ಡ್ ತೊಗೊಂಡಿದ್ದಾರೆ. ಅವರೇನು 20-30 ವರ್ಷ ಅಲ್ಲ, 50 ವರ್ಷ ದಾಟಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹಿಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಹಾಗೆ ಸರ್, ದಯವಿಟ್ಟು ವೇದಿಕೆ ಬಲಭಾಗ ಬರಬೇಕು. ಟ್ರೋಫಿ ಕೊಡೋಕ್ಕಿಂತ ಮುಂಚೆ ಸೆಲೆಬ್ರೇಷನ್ ಮಾಡ್ಕೊಬಿಡ್ತೀವಿ. ಸರ್ ಬರಬೇಕು. ಸರ್, ಸಂಭ್ರಮದ ಕ್ಷಣ ಸಮೃದ್ಧಿಯಲ್ಲಿ ಮೊದಲು ಕ್ಯಾಪ್ಟನ್ ಲೋಕಿ ಅವರು ಮಾತಾಡ್ಬೇಕಾಗಿರುತ್ತೆ. ಲೋಕಿ ಸರ್. ಸೋಮವಾರದವರೆಗೂ ಡೌಟ್ ಇತ್ತು ನಾನು ಆಡೋದು. ಆ್ಯಂಡ್ ತುಂಬಾ ಒಂದು ಇನ್ಕನ್ವೀನ್ಸ್ ಮಾಡಿ ರಾಜೇಶ್ ಮಾಸ್ಟರ್, ಸಾರಿ ಮಾಸ್ಟರ್, ಬಟ್ ಒಂದು ತಿಂಗಳ ಜರ್ನಿ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಲೋಕಿ ಅವರೇ. ಮಂಜಣ್ಣನ ಮಧ್ಯೆ ಕರ್ಕೊಳ್ಳೋಣ ಸರ್. ಮಧ್ಯರಾತ್ರಿಯಲ್ಲಿ 3 ಗಂಟೆಯಲ್ಲಿ ವಿಜಯದ ಸಂಭ್ರಮ. ತಂಡವನ್ನ ಚೆನ್ನಾಗಿ ಮುನ್ನಡೆಸ್ಕೊಂಡು ಬಂದಿದ್ದೀರಾ. ವಿನ್ನಿಂಗ್ ಶಾಟ್ ಕೂಡ ನೀವೇ ಹೊಡೆದು ವಿಶೇಷವಾಗಿತ್ತು ಸರ್. ಆಕ್ಚುಲಿ ಇವತ್ತು 3 ವಿಕೆಟ್ ತಿನ್ನಂಗೆ ಯಾರು ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿಲ್ಲ. ಥ್ಯಾಂಕ್ ಯು. ಈ ಒಂದು ಕ್ರೆಡಿಟ್ ಗೋಷ್ಟು ಇನ್ನರ್ ಬಂದ್ಬಿಟ್ಟು ಎಲ್ಲ ಟೋಟಲ್ ನನ್ನ ತಂಡಕ್ಕೂ ನನ್ನ ಮಕ್ಕಳಿಗೆ ಕಳ್ಸಕ್ಕಿದ್ದನ್ನ ಕೊಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸಾವಿರಾರು ಜನರಿಗೆ ಉದ್ಯೋಗ ಕಟ್ಟದ ಉದ್ಯಮಿ, ಹಾಗೆ ನಮ್ಮ ರಾಜ್ ಕಪ್ ನ ಟೈಟಲ್ ಸ್ಪಾನ್ಸರ್, ಶೀರ್ಷಿಕೆ ಸ್ಪಾನ್ಸರ್ ಮಾನ್ಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ರನ್ನರ್ಸ್ ಅಪ್ ಟ್ರೋಫಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಜ್ಞಾನಯುಕ್ತ ಈಶ್ವರ್ ದಾಸ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮಧ್ಯವಾಗಿ ಬರಬೇಕು. ಸರ್,
ರಾಜೇಶ್ ಸರ್ ರನ್ನರ್ಸ್ ಅಪ್ ಟ್ರೋಫಿಯೊಂದಿಗೆ ಬಂದು ಈಶ್ವರದಾಸ್ ಜೊತೆಗೂಡಿ ತಾವು ರನ್ನರ್ಸ್ ಅಪ್ ಟ್ರೋಫಿಯನ್ನು ಪ್ರೆಸೆಂಟ್ ಮಾಡಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ ಸರ್. ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಹಾಗೂ ಮಾಲೀಕರು ಬಂದು ಇದರ ಪ್ರೆಸೆಂಟೇಷನ್ ಸ್ವೀಕರಿಸಬೇಕಂತ ಮಾಡ್ಕೊತೀನಿ. ಸ್ನೇಹಿತರೆ, ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ರನ್ನರ್ಸ್ ಅಪ್ ರಾಜ್ ಕಪ್ ಸೀಸನ್ 7 MR ಯುನೈಟೆಡ್ ಎಲಿಫೆಂಟ್ಸ್. ಕಂಗ್ರಾಚುಲೇಷನ್, ಶುಭಾಶಯಗಳು. ಥ್ಯಾಂಕ್ ಯು, ಕಂಗ್ರಾಚುಲೇಷನ್ಸ್. ಈಶ್ವರದಾಸ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಇದೀಗ ವಿನ್ನರ್ ಟ್ರೋಫಿ ಕೊಡ್ಲಿಕ್ಕೆ ನಾನು ವೇದಿಕೆ ಮುಂಭಾಗ ಬರ್ಕೊಳ್ತೀನಿ. ರತೀಶ್ ಕುಮಾರ್ USC ವರ್ಲ್ಡ್ ವೈಡ್ ನ MD, ದಯವಿಟ್ಟು ವೇದಿಕೆ ಮಧ್ಯೆ ಬರಬೇಕು. ಇದೀಗ ಟೈಮ್ ಟು ಪ್ರೆಸೆಂಟ್ ದ ವಿನ್ನರ್ ಟ್ರೋಫಿ ಟು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಡಾಕ್ಟರ್ ರಾಜ್ ಕಪ್ ಸೀಸನ್ 7 ನ ವಿನ್ನರ್ ಸಮೃದ್ಧಿ ಫೈಟರ್ಸ್. ಕಂಗ್ರಾಚುಲೇಷನ್, ಶುಭಾಶಯಗಳು. ಜೊತೆಗೆ ಅಲ್ಲಿ 25 ಲಕ್ಷ ರೂಪಾಯಿಗಳ ಬಹುಮಾನ ಚೆಕ್. ಕಂಗ್ರಾಚುಲೇಷನ್, ಶುಭಾಶಯಗಳು. ಕಂಗ್ರಾಚುಲೇಷನ್. ಇದಾಗಿತ್ತು ಪ್ರೆಸೆಂಟೇಷನ್ ಸೆರೆಮನಿ ರಾಜ್ ಕಪ್ ಸೀಸನ್ 7. ಇಲ್ಲಿಗೆ ಕಂಕ್ಲೂಡ್ ಮಾಡ್ತಾ ಇದೀವಿ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ಸೀಸನ್ ಅಲ್ಲಿ.